ಸೊ 17 ಮಂದಿ ಇಲ್ಲಿ ತನಕ ಬಂದಿರುವಂತಹ ಮಾಹಿತಿ. ಬಸ್ನಲ್ಲಿ ಪ್ರಯಾಣಿಸ್ತಾ ಇದ್ದವರಲ್ಲಿ ಯುವತಿಯರೇ ಹೆಚ್ಚು, ಯುವತಿಯರೇ ಜಾಸ್ತಿ ಇದ್ದರು. 15 ಮಹಿಳೆಯರು 14 ಪುರುಷರು ಪ್ರಯಾಣಿಸ್ತಾ ಇದ್ದ ಮಾಹಿತಿ ಇತ್ತು. ಅದರಲ್ಲಿ 17 ಜನ ಪ್ರಯಾಣಿಕರು ದುರಂತದಲ್ಲಿ ಸುಟ್ಟು ಕರಕಲಾಗಿದ್ದಾರೆ. ಹಿರಿಯೂರು ಬಸ್ ದುರಂತಕ್ಕೆ 17 ಮಂದಿ ಮೃತಪಟ್ಟಿರುವಂತಹ ಪ್ರಕರಣದಲ್ಲಿ ಯುವತಿಯರೇ ಹೆಚ್ಚು. ಅದನ್ನು ಓನರ್ ಕೂಡ ಹೇಳ್ತಾ ಇದ್ರು, ನಾಗರಾಜ್ ಅವನವರು. 15 ಜನ ಮಹಿಳೆಯರು 14 ಜನ ಪುರುಷರು ಪ್ರಯಾಣಿಸ್ತಾ ಇದ್ರು ಅಂತ. ಕುಟುಂಬಗಳೇ ಇತ್ತು ಅಂತಲೂ ಹೇಳ್ತಾ ಇದ್ದಾರೆ. ಆ ಡೀಟೇಲ್ಸ್ ಎಲ್ಲ ಇನ್ನೂ ಬರಬೇಕು, ಯಾವ ಕುಟುಂಬ ಏನು ಎತ್ತ, ಮೃತಪಟ್ಟವರು ಯಾರು, ಬದುಕುಳಿದವರು ಯಾರು, ಆ ಮಾಹಿತಿ ಇನ್ನಷ್ಟೇ ಲಭ್ಯ ಆಗಬೇಕಾಗಿರೋದು. ಮೃತಪಟ್ಟವರು ಯಾರು, ಬಾಡಿ ಐಡೆಂಟಿಫಿಕೇಷನ್ ಆಗಿದೆಯಾ ಆಗಿಲ್ವಾ, ಇವೆಲ್ಲವೂ ಕೂಡ ಗೊತ್ತಾಗಬೇಕಾಗಿರ್ತಕ್ಕಂಥ ವಿಚಾರ ಸದ್ಯಕ್ಕೆ. ಅದನ್ನು ಪೊಲೀಸರೇ ಕನ್ಫರ್ಮ್ ಮಾಡಬೇಕಾಗತ್ತೆ. ಮೊದಲಿಗೆ ಆಗಬೇಕಾದ ರಕ್ಷಣಾ ಕಾರ್ಯಗಳು, ಆಮೇಲೆ ಈ ಸಾವು ಬದುಕಿನ ನಡುವೆ ಹೋರಾಡ್ತಾ ಇರತಕ್ಕಂಥವ್ರನ್ನ ಬದುಕಿಸುವ ಕೆಲಸ ಆಗಬೇಕು. ಆಮೇಲೆ ಡೀಟೇಲ್ಸ್ ಎಲ್ಲ ಸಿಗ್ತಾ ಹೋಗುತ್ತೆ. ಕ್ಷಣಾರ್ಧದಲ್ಲಿ ಸ್ಲೀಪರ್, ಅದು ನಾನ್ AC ಬಸ್ ಅಂತೆ. ಸ್ವಲ್ಪ ದುರಂತ ಕಡಿಮೆ ಅಂತ ಅನ್ಬೋದು. AC ಆಗಿಬಿಟ್ರೆ ಕಷ್ಟ. ಈಗ ಚಳಿಗಾಲ ಬೇರೆ ಆಗಿರೋದ್ರಿಂದ ತುಂಬ ಜನ AC ಪ್ರಿಫರ್ ಮಾಡಲ್ಲ, ನಾನ್ ACನಲ್ಲೇ ಹೋಗೋಣ ಅಂತಾರೆ. ಹಾಗಾಗಿ ಸ್ವಲ್ಪ ಜನ, ಒಂದು 9 ಜನ ಬಚಾವಾಗಿದ್ದಾರೆ. ಇಲ್ಲಾಂದರೆ ಕಷ್ಟ, ಯಾಕೆಂದರೆ ಡೋರ್ಗಳೇ ಇರಲ್ವಲ್ಲ, ಫುಲ್ಲಿ ಕ್ಲೋಸ್ಡ್ ಅದು. ಹಾಗಾಗಿ ಇದು ನಾನ್ AC ಬಸ್ ಅಂತ ಓನರೇ ಹೇಳಿದ್ದಾರೆ. ಡ್ರೈವರು, ಬಸ್ ಡ್ರೈವರು ಅವ್ರಿಗೇನೋ ಸ್ವಲ್ಪ ಗಾಯ ಆಗಿದೆ, ಹುಬ್ಬಳ್ಳಿಗೆ ರವಾನೆ ಮಾಡಿದ್ದಾರೆ ಅವ್ರನ್ನ. ಆಮೇಲೆ ಬಸ್ ಮಾಲೀಕರು ಕೂಡ ಸುಮಾರು ಮೆಷರ್ಸ್ ತೊಗೊಂಡಿದ್ದಾರೆ. ಸುತ್ತಮುತ್ತ ಹೋಟೆಲ್ನವ್ರಿಗೆಲ್ಲ ಇನ್ಫಾರ್ಮ್ ಮಾಡಿ ಅವ್ರಿಗೆಲ್ಲರಿಗೂ ಕೂಡ ಕಳಿಸ್ಕೊಟ್ಟು, ಕೆಲವರು ಪ್ರಯಾಣಿಕರ ಫೋನ್ ನಂಬರ್ ಇತ್ತು ಅವ್ರಿಗೆಲ್ಲ ಫೋನ್ ಮಾಡಿ ಎಲ್ಲ ಮಾಡಿದ್ದಾರೆ. ಅವರು ರಾತ್ರಿ ಇಡೀ ಏನು ನಿದ್ದೆ ಮಾಡಿಲ್ಲ. ಸೊ ಹಾಗಾಗಿ ಇದೇ ನಂಗೆ ಹೆಂಗಾಗ್ಬಿಡುತ್ತೆ ಅಂತಂದರೆ, ಬಸ್ನ ಒಂದು ಏನೂ ತಪ್ಪಿಲ್ಲದೆ ಇದ್ರೂ ಕೂಡ ಆ ಟ್ರಾವೆಲ್ಸ್ಗೆ ಕೆಟ್ಟ ಹೆಸರು. ಹಾಗಾಗಿ ಸೀಬರ್ಡ್ ಸ್ಲೀಪರ್ ಕೋಚ್ ಬಸ್ ಚಿತ್ರದುರ್ಗದ ಹಿರಿಯೂರಿನ ಗೊರ್ಲುತ್ತು ಕ್ರಾಸ್ ಬಳಿ ಲಾರಿ ಒಂದು ಬಂದು ಡಿಕ್ಕಿ ಹೊಡೆದು ಈ ರೀತಿಯಾಗಿದೆ. ಸ್ಥಳಕ್ಕೆ ಕ್ರೇನ್ ಎಲ್ಲ ತಂದಿದ್ದಾರೆ, ಲಿಫ್ಟ್ ಮಾಡಬೇಕಲ್ಲ ಈಗ, ಇಲ್ಲಾಂದರೆ ಪ್ರಯಾಣಕ್ಕೆ ಅಡ್ಡಿ ಆಗುತ್ತೆ. ಈ ಲಾರಿನೂ ಲಿಫ್ಟ್ ಮಾಡಬೇಕು, ಬಸ್ಸನ್ನು ಲಿಫ್ಟ್ ಮಾಡಬೇಕು, ಮಾಡಿದ್ಮೇಲೆ ಬೇರೆ ವೆಹಿಕಲ್ಸ್ಗಳು ಮೂವ್ ಆಗೋದಕ್ಕೆ ಸಾಧ್ಯ. ಇಲ್ಲಾಂದರೆ ಬಸ್ಸು ಬ್ಲಾಕ್ ಆಗಿಬಿಡುತ್ತೆ, ರೋಡ್ ಬ್ಲಾಕ್ ಆಗುತ್ತೆ. ಈಗಾಗಲೇ ಆಗಿದೆ, ರೋಡ್ ಬ್ಲಾಕ್ ಆಗಿದೆ. ಸರ್ವಿಸ್ ರೋಡಲ್ಲಿ ಬಿಡ್ತಾ ಇದ್ದಾರಂತೆ ಉಳಿದವ್ರನ್ನೆಲ್ಲ. ಹಾಗಾಗಿರೋ ಪರಿಸ್ಥಿತಿ ಇದು. 29 ಜನ ಪ್ರಯಾಣಿಕರಿದ್ದ ಸ್ಲೀಪರ್ ಬಸ್, 29 ಜನ ಪ್ರಯಾಣ ಮಾಡ್ತಾಯಿದ್ರು. ಹೆಸರುಗಳು ಕೂಡ ಕೊಟ್ಟಿದ್ದಾರೆ, ಮಂಜುನಾಥ್, ಸಂಧ್ಯಾ, ಶಶಾಂಕ್, ದಿಲೀಪ್, ನವ್ಯ, ಕಿರಣ್, ಈ ಥರದವರೆಲ್ಲರೂ ಕೂಡ ಪ್ರಯಾಣ ಮಾಡ್ತಾಯಿದ್ರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸಿದ್ದರಾಜು ಅವರಿಂದ ಪಡ್ಕೊಳ್ಳೋಣ. ಸಿದ್ದರಾಜು, ಈಗ ಮೃತದೇಹಗಳನ್ನು ಬಸ್ಸಿಂದ ಹೊರಗೆ ತೆಗೆದು ಅದನ್ನು ಆ್ಯಂಬುಲೆನ್ಸ್ನಲ್ಲಿ ಶಿಫ್ಟ್ ಮಾಡೋ ಕೆಲಸ ಶುರುವಾಗಿದೆಯಾ, ಮುಕ್ತಾಯ ಆಗಿದೆಯಾ? ಈಗ ತಾನೇ ಏನು ಪೊಲೀಸರು ಕೂಡ ಬರದಿಂದ ಒಂದು ಕಾರ್ಯದಲ್ಲಿ ತಲ್ಲೀನರಾಗಿರುವಂತದ್ದು ಅರವಿಂದ್. ಯಾಕಂದ್ರೆ ಸ್ಥಳದಲ್ಲಿ ಏನು ಬಸ್ಸು ಸಂಪೂರ್ಣ ಸುಟ್ಟು ಕರಕಲಾಗಿತ್ತು, ಲಾರಿ ಕೂಡ ಸಂಪೂರ್ಣ ಸುಟ್ಟು ಕರಕಲಾದ ಪರಿಣಾಮ ತುಂಬಾ ಏನು ಬಿಸಿಯಾದ ವಾತಾವರಣ ಇತ್ತು. ಲಾರಿ ಮತ್ತು ಬಸ್ನ ಸಮೀಪಕ್ಕೆ ತೆರಳೋದು ಕೂಡ ಕಷ್ಟ ಸಾಧ್ಯವಾಗಿತ್ತು. ಈ ನೆಲೆಯಲ್ಲಿ ಈಗಾಗಲೇ NDRF ಮತ್ತು ಏನು ಪೊಲೀಸರು ಮತ್ತು ಅಗ್ನಿಶಾಮಕ ದಳದ ನೇತೃತ್ವದಲ್ಲಿ ಒಂದು ಏನು ಮೃತದೇಹಗಳನ್ನು ಹೊರತೆಗೆಯುವ ಕೆಲಸ ಬರದಿಂದ ಸಾಗುತ್ತಿದೆ ಅಂತ ಹೇಳ್ಬೋದು. ಈಗಾಗಲೇ ಸ್ಥಳಕ್ಕೆ ದೌಡಾಯಿಸಿರುವಂತಹ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಕೂಡ ಏನು ಈಗಾಗಲೇ ಒಂದು ಮೃತದೇಹಗಳನ್ನು ಹೊರತೆಗೆಯಲು ಒಂದು ನೀರನ್ನು ಬಿಡುವ ಮುಖಾಂತರ ಒಂದು ಪರಿಸ್ಥಿತಿಯನ್ನ ಏನು ಶಾಂತಿಗೊಳಿಸಿ ಅಂತ ಅಂದ್ರೆ ನೀರನ್ನು ಬಿಡುವ ಮುಖಾಂತರ ಮೃತದೇಹಗಳನ್ನ ಹೊರತೆಗೆಯಲು ಕೂಡ ಹರಸಾಹಸ ಪಡುತ್ತಿರುವಂತದ್ದು. ಈಗಾಗಲೇ ಏನು ಸ್ಥಳಕ್ಕೆ ದೌಡಾಯಿಸುವಂತ SP ನೇತೃತ್ವದಲ್ಲಿ ಆ ಒಂದು ಮೃತದೇಹಗಳನ್ನು ಹೊರತೆಗೆಯುವಂತ ಕಾರ್ಯ ಕೂಡ ನಡೀತಿದೆ. ಹಾಗೆ ಏನು ಈ ಬಸ್ನಲ್ಲಿ ಪ್ರಯಾಣಿಸಿದ್ದಂತ ಏನು ಪ್ರಯಾಣಿಕರ ಹೆಸರುಗಳು ಕೂಡ ಪತ್ತೆಯಾಗಿದ್ದು, ಅವರಲ್ಲಿ 21 ಜನರ ಹೆಸರುಗಳು ಕೂಡ ಪತ್ತೆಯಾಗಿವೆ. ಅದರಲ್ಲಿ ಏನು ಇನ್ನು 11 ಜನರ ಒಂದು ಪತ್ತೆ ಕಾರ್ಯ ಕೂಡ ಬರದಿಂದ ಸಾಗುತ್ತಿದ್ದು, ಪೊಲೀಸರು ಕೂಡ ಪತ್ತೆ ಕಾರ್ಯದಲ್ಲಿ ತಲ್ಲೀನರಾಗಿದ್ದಾರೆ. ಹಾಗೆ ಏನು ಇದು ಘಟನೆಯಿಂದಾಗಿ ಗಾಯಗೊಂಡಿರುವಂತಹ ಗಾಯಾಳುಗಳನ್ನ ಹಿರಿಯೂರು ತಾಲೂಕು ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದು, ಮೃತದೇಹಗಳನ್ನು ಕೂಡ ಹಿರಿಯೂರು ಮತ್ತು ಶಿರಾ ಆಸ್ಪತ್ರೆಗೆ ಶಿಫ್ಟ್ ಮಾಡುವುದಾಗಿ ಏನು SP ರಂಜಿತ್ ಕುಮಾರ್ ಭಂಡಾರ್ ಅವರು ತಿಳಿಸಿರುವಂತದ್ದು. ಒಟ್ಟಾರೆ ಏನಂತಂದ್ರೆ ಸ್ಥಳದಲ್ಲಿ ಈಗಾಗಲೇ ಮೃತದೇಹಗಳನ್ನು ಹೊರತೆಗೆಯುವಂತ ಕಾರ್ಯ ಬರದಿಂದ ಸಾಗಿದೆ. ಸ್ಥಳದಲ್ಲಿ ಈಗಾಗಲೇ 4ಕ್ಕೂ ಅಧಿಕ ಕ್ರೇನ್ಗಳು ಆಗಮಿಸಿದ್ದು, ಒಂದು ಆಂಬುಲೆನ್ಸ್ಗಳಿಂದ ಮೃತದೇಹಗಳನ್ನ ಆಸ್ಪತ್ರೆ ಶಿಫ್ಟ್ ಮಾಡ್ತಿದ್ದಾರೆ. ಹಾಗೆ ಅಗ್ನಿಶಾಮಕ ಗಳಿಂದ ಈಗಾಗಲೇ ಒಂದು ಲಾರಿ ಮತ್ತು ಬಸ್ಗೆ ನೀರು ಬಿಡುವ ಮುಖಾಂತರ ಆ ಮೃತದೇಹಗಳನ್ನು ಹೊರತೆಗೆಯಲು ಹರಸಾಹಸ ಪಡ್ತಿದ್ದಾರೆ. ಅರವಿಂದ್.